ಹಜರತ್ ಟಿಪ್ಪು ಸುಲ್ತಾನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 274ನೇ ಟಿಪ್ಪು ಜಯಂತಿ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಟಿಪ್ಪು ಹೆಸರಿನಲ್ಲಿ ಜಿಲ್ಲಾಸ್ಪತ್ರೆಯ ಹೊರ ರೋಗಿಗಳಿಗೆ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಜಿಲ್ಲಾ ಆಸ್ಪತ್ರೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ರೋಗಿಗಳಿಗೆ ಊಟ ಬಡಿಸುವ ಮೂಲಕ ಟಿಪ್ಪು ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಣ್ಣ ಹಿಂಗೆ ಬನ್ನಿ, ಈ ಕಡೆ ಬನ್ನಿ, ಬನ್ನಿ ಅಣ್ಣ. ತಗೊಂಡು ಮುಂದೆ ಬಂದ್ರಿ, ತಗೊಂಡವ್ರು ಸೈಡಿಗೆ ಹೋಗಿ. ಟಿಪ್ಪು ಜಯಂತಿ ಸಮಾರಂಭಕ್ಕೆ ಊಟ ವ್ಯವಸ್ಥೆ ಮಾಡಿದ್ರು. ಆಯ್ತಾ ನಮ್ಮ ಎಲ್ಲ ಆಶೀರ್ವಾದ ಮಾಡಬೇಕು, ನೀವೆಲ್ಲ ನಮಗೆ ಇನ್ನೂ ಮುಂದೆ ಮಾಡಬೇಕಂತ. ಬನ್ನಿ ಈ ಕಡೆ ಬನ್ನಿ. ಹಾಗಾಗಿ ಹಜರತ್ ಟಿಪ್ಪು ಸುಲ್ತಾನ್ ಚಾರಿಟೇಬಲ್ ಟ್ರಸ್ಟ್ ರಾಜ್ಯಾಧ್ಯಕ್ಷರಾದ ಜಮ್ಶೀದ್ ಖಾನ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಟಿಪ್ಪು ಜಯಂತಿ ಪ್ರಯುಕ್ತ ಜಿಲ್ಲಾಸ್ಪತ್ರೆಯ ಹೊರರೋಗಿಗಳಿಗೆ ಊಟದ ವ್ಯವಸ್ಥೆ ಕಲ್ಪಿಸುವ ಮೂಲಕ ಆಚರಿಸುತ್ತಿದ್ದು, ಟಿಪ್ಪುವಿನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸಿದರು. 274ನೆಯ ಟಿಪ್ಪು ಜಯಂತಿ ಕಾರ್ಯಕ್ರಮವನ್ನು ನಾವು ಚಿಕ್ಕಮಗಳೂರು ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಟಿಪ್ಪು ಹೆಸರಿನಲ್ಲಿ ಊಟದ ವ್ಯವಸ್ಥೆ ನಾವು ಇವತ್ತು ಮಾಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆ 11ವರೆಗೆ ಬಡಾ ಮಕಾನಲ್ಲಿ ನಾವು ಫಾತಿಹಾ ಮಾಡಿ ಆದ ಮೇಲೆ ಇಲ್ಲಿ ಬಂದು ಹೊರ ರೋಗಿಗಳಿಗೆ ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಟಿಪ್ಪು ಸುಲ್ತಾನ್ ಅವರು ದೇಶಕ್ಕಾಗಿ ಅಪಾರ ಕೊಡುಗೆಯನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ. ಇವತ್ತೇನು ದಸರಾ ಆಗುತ್ತೋ ಮೈಸೂರಲ್ಲಿ, ಆ ದಸರಾಕ್ಕೆ ಫಸ್ಟು ಚಾಲನೆ ಕೊಟ್ಟಂತಹ ವ್ಯಕ್ತಿಯೇ ಟಿಪ್ಪು ಸುಲ್ತಾನ್ ಅವರು. ಮತ್ತು ಇವತ್ತು ನಮ್ಮ ಜಿಲ್ಲೆಯ ಶೃಂಗೇರಿಯಲ್ಲಿ ಏನಿವತ್ತು ಶೃಂಗೇರಿ ಶಾರದಾಂಬೆ ಪೀಠ ಇದೆಯೋ, ಅಲ್ಲಿ ಆಗಿನ ಕಾಲದ ಸ್ವಾಮಿಗಳಿಗೆ ಜೋಡಿ ಶಾಲು ಮತ್ತು ಬೆಳ್ಳಿಯ ರಥವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ ಟಿಪ್ಪು ಸುಲ್ತಾನ್ ಅವರು. ಇಷ್ಟೇ ಅಲ್ಲ, ತಮಗೆಲ್ಲ ಗೊತ್ತೇ ಇದೆ, ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಾಕೆಟ್ ಫಾದರ್ ಅಂತ ಹೇಳಿಕೊಳ್ಳುವಂತಹ ವ್ಯಕ್ತಿಯು ಟಿಪ್ಪು ಸುಲ್ತಾನ್ ಅವರೇ. ಟಿಪ್ಪು ಸುಲ್ತಾನ್ ಬರೀ ಸ್ವಾತಂತ್ರ್ಯಕ್ಕಾಗಿ ಅಲ್ಲ, ಅವರ ವಿಶೇಷಗಳು ಹಲವಾರು ಇದೆ. ಒಂದು ರೈತರಿಗೆ ಸಹಾಯ ಮಾಡುವುದಾಗಲಿ, ಸೇನಾಪತಿಗಳಿಗೆ ಸೇನೆ ಸೇರಿಸುವುದಾಗಲಿ, ಸೈಂಟಿಫಿಕ್ಲಿ ವಿಜ್ಞಾನಿ ಬಗ್ಗೆಯಾಗಲಿ, ಧರ್ಮದ ಬಗ್ಗೆಯಾಗಲಿ ಮತ್ತು ಪ್ರತಿಯೊಂದು ಭಾಷೆಯ ಬಗ್ಗೆ ಆಗಲಿ, ಟಿಪ್ಪು ಸುಲ್ತಾನ್ ಅವರು ಕನ್ನಡದ ಅಪ್ಪಟ ಪ್ರೇಮಿಯಾಗಿದ್ದರು. ಕನ್ನಡ, ಫ್ರೆಂಚು, ಉರ್ದು, ಇಂಗ್ಲೀಷ್, ಸಂಸ್ಕೃತ ಇಂತಹ ಹಲವಾರು ಭಾಷೆಯನ್ನು ಟಿಪ್ಪು ಸುಲ್ತಾನ್ ಹೊಂದಿದರು. ಇವತ್ತು ಅವರ ಹೆಸರಿನಲ್ಲಿ ನಾವು ಇಲ್ಲಿ ಊಟ ಮಾಡಿಸಿ ಅವರಿಗೆ ಒಂದು ನಮ್ಮ ಕೊಟ್ಟಂಥ ಕೊಡುಗೆ ನಾವು ಹೆಂಗೆ ತಿಳಿಸ್ಬೇಕಂತ ಬಿಟ್ಟು ನಾವು ಈ ಥರ ಜನಗಳಲ್ಲಿ ಊಟ ಮಾಡಿಸಿ ಅವರ ಒಂದು ಕೊಡುಗೆಯನ್ನು ಇದು ಮಾಡ್ತಾಯಿದ್ದೀವಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಅವರ ಹೆಸರಿನಲ್ಲಿ ನಾವು ಟಿಪ್ಪು ಸುಲ್ತಾನ್ ಚಾರಿಟೇಬಲ್ ಟ್ರಸ್ಟ್ ಮಾಡಿದ್ದೀವಿ. ಶಾಲೆ ಕೂಡ ನಾವು ಈಗ ಒಂದು ಮಾಡಬೇಕಂತ, ಬಡವರಾಗಿ ಫ್ರೀ ಶಾಲೆ, ಮತ್ತು ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಆಂಬುಲೆನ್ಸು ಮತ್ತು ಟ್ರಸ್ಟ್ ವತಿಯಿಂದ ಒಂದು ಹೆಲ್ತ್ ಕೇರ್ ಫ್ರೀಯಾಗಿ ಉಚಿತವಾಗಿ ಹೆಲ್ತ್ ಕೇರ್ ಕೂಡ ನಾವು ಮಾಡ್ತಾಯಿದ್ದೀವಿ. ಇನ್ನೂ ಹಲವಾರು ನಮ್ಮ ಆಕಾಂಕ್ಷೆಗಳಿದೆ. ಅವೆಲ್ಲ ನಾವು ಪೂರೈಸ್ತೀವಿ ಅಂತ ಬಿಟ್ಟು ನಮ್ಮ ಒಂದು ಕನಸಿನ ನೆನಸು ಮಾಡ್ತೀವಿ.
ಮತ್ತು ಇವತ್ತು ಏನು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ರಾಜಕೀಯ ಬೇಳೆ ಬಯಸ್ಕೊಳ್ಳೋಕ್ಕೆ ಒಂದು ಸಮುದಾಯದ ವ್ಯಕ್ತಿಯನ್ನು ಕೀಳು ಮಟ್ಟಕ್ಕೆ ತರೋದು ಇದು ನಾಚಿಕೆಗೇಡು. ರಾಜಕಾರಣಿಗಳು ತಮ್ಮ ಲಾಭಕ್ಕೋಸ್ಕರವಾಗಿ ಒಂದು ಸಮುದಾಯದ ವ್ಯಕ್ತಿಯನ್ನು ಅವರು ಕೊಂಡದ ಕೊಡುಗೆ ನಾವು ಮಾಡೋಕ್ಕೆ ಹೋದರೆ ನಾವು ಆ ದುಡಿಗೂ ಸಮಾನ ಇಲ್ಲ ಅನಿಸುತ್ತೆ. ಆಗಲಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ನಮ್ಮ ಆಸೆ.